ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋನ ಎಲ್ಲರೂ ನೋಡಿರ್ತೀರ ಅಂತ ಅನ್ಕೊಳ್ತೀನಿ. ನೋಡದೆ ಇರೋರು ಹೋಗಿ ಪ್ಲೀಸ್ ವಾಚ್ ಮಾಡಿ. ಯಾಕೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ದೀನಿ. ಏನಂತ ಹೇಳಿದ್ರೆ, ಈಗ ನಾನು ವಿಡಿಯೋಸ್ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ಲೋ ಆಗುತ್ತೆ. ಆದ್ರಿಂದ ನಾನು 2 or 3 days ಒನ್ಸ್ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಸಿಚುವೇಶನ್ ಏನಂತ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾನು ಫುಲ್ ಆಗಿ ರಿಕವರಿ ಆದ್ಮೇಲೆ ನಾನು ಬಂದು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋಸ್ ಅಪ್ಲೋಡ್ ಮಾಡೋದು ತುಂಬಾ ಗ್ಯಾಪ್ ಕೊಡಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನಾನು ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ಇದನ್ನ ಹಾಗೆ ಬಿಡಬಾರ್ದು ಅನ್ನೋ ಕಾರಣದಿಂದ ನಾನು 2 or 3 days ಒನ್ಸ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ವಿಡಿಯೋದೊಳಗೆ ಹೋಗೋಣ. ಅಚ್ಚು ಅಚ್ಚು ಎದ್ದೋ ಅಚ್ಚು, ಎಷ್ಟು ತನಕ ನಿದ್ದೆ ಮಾಡ್ತಾ ಇದೀಯಾ? ಈ ಹುಡುಗಿಗೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ವಾ ಅಂತ. ಅಚ್ಚು ಎದ್ದೊಳ್ತೀಯಾ ಇಲ್ವಾ ಈಗ ನೀನು? ನಾನ್ ಕಳ್ದೋಗಿರೋ ವಿಷಯ, ಅಪ್ಪ ಅಮ್ಮ ಎಲ್ಲ ಬಂದು ನಾನು ಹುಡ್ಕೊಂಡ್ ಬಂದಿರೋ ವಿಷಯ ಒಂದ್ ವೇಳೆ ಇವ್ರಿಗೆ ಗೊತ್ತಿರುತ್ತಾ? ಸರಿ, ಹೋಗಿ ಟೆಸ್ಟ್ ಮಾಡಿ ನೋಡೋಣ. ಹೋಗಿ ಏನಂತ ನೋಡೋಣ. ಅಮ್ಮ, ಏನಮ್ಮ ಇಲ್ಲೂ ಇಲ್ಲ? ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಇಲ್ಲ ಅಮ್ಮ. ಅಮ್ಮ ತಾಯಿ, ಈಗಾದ್ರೂ ಎದ್ದೋಳ್ದಲ್ಲ. ಯಾಕಮ್ಮ? ಅಮ್ಮ, ಸ್ಕೂಲ್ ರಜೆ ಇದೆಯಲ್ಲ, ನಿದ್ದೆ ಮಾಡಿದ್ರೆ ಏನಾಯ್ತು? ಒಳ್ಳೆ ನಿದ್ರೆ ಮಾಡ್ತೀಯ ಅಚ್ಚು. ಬೆಳಗ್ಗೆ ಇಷ್ಟೋ ತನಕ ನಿದ್ರೆ ಮಾಡಿದ್ರೆ ಸೋಂಬೇರಿತನ ಆಗತ್ತೆ. ಎಷ್ಟು ಸಲ ಹೇಳೋದು ನಾನು ನಿನಗೆ? ಮೀನಾ ಅಲ್ಲ, ಎದ್ದು ಎಷ್ಟೊತ್ತಾಯ್ತು? ನಿನ್ನ ಆಗ್ಲಿಂದ ಎದ್ದ ಎಬ್ಬಿಸ್ತಾನೆ ಇದೀನಿ, ಎದ್ದೋಳ್ತಾನೆ ಇಲ್ಲ. ಸರಿ ಬಿಡಿ, ಎದ್ಬಿಟ್ನಲ್ಲ, ಇನ್ಯಾಕ್ ಬೈತಾ ಇದ್ದೀರಾ? ಸರಿ ಸರಿ ಹೋಗು. ಆ ಜೂಲಿಗೆ ಎಕ್ಸಾಮ್ ಇದೆ ಇವತ್ತು. ಸ್ವಲ್ಪ ಬೆಳಗ್ಗೆನೆ ಹೋಗಿ ಏನಾದ್ರೂ ಹೇಳ್ಕೊಡಿ. ಹೋಗಿ ಎಕ್ಸಾಮ್ ಬರ್ದು ಪಾಸ್ ಆಗ್ಲಿ. ಅವಳಿಗೆ ಇವತ್ತಮ್ಮ ಎಕ್ಸಾಮು? ಹೌದು, ಅವತ್ತು ಹೇಳಿಲ್ವಾ ರಿಸಲ್ಟ್ ದಿನ ಇವತ್ತು ಎಕ್ಸಾಮ್ ಇದೆ ಅಂತ ಅವಳಿಗೆ. ಹೋಗು, ಏನಾದ್ರೂ ಹೇಳ್ಕೊಡಿ. ಹೋಗಿ ಎಕ್ಸಾಮ್ ಕರೆಕ್ಟ್ ಆಗಿ ಬರ್ದು ಪಾಸ್ ಆಗ್ಲಿ. ಪಾಪ ಅವ್ರ ಅಪ್ಪನೂ ಇಲ್ಲ, ಎಲ್ಲೋದ್ರೋ ಏನೋ ಗೊತ್ತಿಲ್ಲ. ಪಾಪ ಇನ್ನು ಅವ್ರ ಅಮ್ಮನೇ ಕಷ್ಟಪಟ್ಟು ದುಡ್ದು ಅವಳಿಗೆ ಫೀಸ್ ಕಟ್ಬೇಕು. ಈ ತರ ಓದಿದ್ರೆ ಏನ್ ಹೇಳಿ ನೋಡೋಣ. ಸ್ವಲ್ಪ ಏನಾದ್ರೂ ಹೇಳ್ಕೊಡಿ, ಇಬ್ರು ಹೋಗಿ. ಆಯ್ತಮ್ಮ, ಹೇಳ್ಕೊಡ್ತೀವಿ. ತಿಂಡಿ ಮಾಡಿದೀನಿ, ತಿಂಡಿ ತಿನ್ಬಿಟ್ಟು ಹೋಗಿ ಆಯ್ತಾ? ಹೋಗು, ಬ್ರಷ್ ಮಾಡ್ಕೊಂಬಾ. ಆಯ್ತಮ್ಮ. ಅಮ್ಮ, ಏನ್ ಗೊತ್ತಾ, ನೀವ್ ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗೋದಚ್ಚು? ನಿನ್ ಮುಂದೆನೇ ಮನೆ ಒಳಗಡೆ ಓಡಾಡ್ತಾ ಇದೀನಿ. ನಿನ್ಗೇನ್ ಕಣ್ ಕಾಣಲ್ವಾ? ಸುಮ್ನೆ ಕೇಳಿದ್ದು. ಸರಿ, ಹೋಗಿ ಬ್ರಷ್ ಮಾಡ್ಕೊಂಡ್ ಬರ್ತೀನಿ. ಹೋಗಚ್ಚು. ಯಪ್ಪ, ಅಮ್ಮನ್ಗೆ ಯಾವ್ದು ನೆನ್ಪಿಲ್ಲ. ಸದ್ಯ ನಾನಾಗ ಏನಾದ್ರೂ ಹೇಳ್ತಾ ಇದ್ದೆ. ಸರಿ, ಹಿಂಗೆ ಇದ್ರೆ ಸರಿ. ಯಾವ್ದಾದ್ರೂ ವಿಷಯ ಗೊತ್ತಾಗ್ಬಿಟ್ಟು ಅಂದ್ರೆ ಆಮೇಲೆ ಜಿನ್ ವಿಷಯ ಎಲ್ಲ ಬಂದ್ಬಿಡತ್ತೆ. ಯಾರಿಗೂ ಜಿನ್ ಬಗ್ಗೆ ಗೊತ್ತಾಗ್ಬಾರ್ದು. ಆದ್ರೆ ಜಿನ್ ಇಲ್ಲ ಅಂದ್ರೆ ಇಷ್ಟೊಂದು ಸಹಾಯ ಮಾಡ್ತಾನೆ ಇರಲಿಲ್ಲ. ಎಷ್ಟು ಸಹಾಯ ಮಾಡಿ ನನ್ನನ್ನ ಕಾಪಾಡಿದೆ. ಪಾಪ, ಜಿನ್ನು ತುಂಬಾ ಒಳ್ಳೇದು, ಅದನ್ನ ಬೈಬಾರ್ದು. ಸರಿ, ಹೋಗಿ ಬ್ರಷ್ ಮಾಡ್ಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ ಬರೋಣ. ಸ್ವಲ್ಪ ತಿಂಡಿ ತಿನ್ಬಿಟ್ಟು ಆಮೇಲೆ ಜೂಲಿ ಮನೆಗೆ ಹೋಗ್ಬೇಕು. ಮೀನಾ, ಮೀನಾ. ಹೇಳ್ಕೊಟ್ಟಿದ್ದೆಲ್ಲ ನೆನ್ಪಿದೆಯಲ್ಲ? ಹೋ ಅಚ್ಚು, ಎಲ್ಲ ನೆನ್ಪುಂಟು. ಹೋ, ಕರೆಕ್ಟ್ ಆಗಿ ನಾವ್ ಯಾವ ತರ ಹೇಳ್ಕೊಟ್ಟಿದೀವೋ ಅದೇ ತರ ಬರ್ದು ಬಾ. ಮತ್ತೆ ತಪ್ಪಾಗಿ ಬರ್ದು ಈ ಸಲನು ಫೇಲ್ ಆಗ್ಬಿಟ್ಟೆ ಅಂತ ಹೇಳಿದ್ರೆ ಮತ್ತೆ ನೀನು 3rd ಸ್ಟ್ಯಾಂಡರ್ಡ್ ಅಲ್ಲೇ ಕೂತ್ಕೋಬೇಕು, ಗೊತ್ತಾ? ಹೋ ಗಾಡ್, ಹೇ ಅಚ್ಚು, ಆ ತರ ಹೇಳ್ಬೇಡ. ನಾನು ಖಂಡಿತ ಪಾಸ್ ಮಾಡ್ತೀನಿ. ಆ ತರ ನೀನ್ ಹೇಳೋದು ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ, ಗೊತ್ತಾ? ನಾನು ಈ ಸಲ ಖಂಡಿತ 4th ಸ್ಟ್ಯಾಂಡರ್ಡ್ ಗೆ ಹೋಗ್ತೀನಿ. ಒಳ್ಳೆ ಮಾತು ತೆಗ್ದು 4th ಸ್ಟ್ಯಾಂಡರ್ಡ್ ಹೋಗ್ಲಿಲ್ಲ ಅಂದ್ರೆ ನೀನ್ ಕೇಳು. ಸರಿ ಸರಿ, ಓವರ್ ಆಗಿ ಮಾತಾಡ್ಬೇಡ. ಹೋಗು, ಟೈಮ್ ಆಯ್ತು. ನೀನ್ ಹೋಗಿ ಎಕ್ಸಾಮ್ ಬರ್ಬಿಟ್ ಬಾ, ಆಯ್ತಾ? ಆಮೇಲೆ ಊರಿಗೆ ಹೋಗಕ್ಕಿದೆ, ದೊಡ್ಡಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ. ಓಕೆ ಅಚ್ಚು. ಹೌದು, ನಿಮ್ಮಮ್ಮ ಎಲ್ಲಿ? ಹೋ ಅಚ್ಚು, ನಮ್ ಡ್ಯಾಡಿ ಇದಾರಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ನೀ ಗೊತ್ತಿಲ್ಲ, ಗೊತ್ತಾ? ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಕ್ಕೆ ಹೋಗಿದ್ದಾರೆ. ನಮ್ ಡ್ಯಾಡಿ ಬೇಗ ನಮ್ಮ ಮನೆಗೆ ಬರ್ಬೇಕು ಅಂತ. ಓ ಹೌದಾ, ಅದಕ್ಕೆ ಮಾತ್ರ ಹೋಗಿರಲ್ಲ, ನೀನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಹೋಗಿರ್ತಾರೆ. ಹೋ ಅಚ್ಚು, ಹೌದು, ಅದನ್ನು ಸೇರಿಸಿ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಓಕೆ, ನಾನ್ ಬರ್ತೀನಿ, ಲೇಟ್ ಆಯ್ತು. ಕಳ್ಸೋ, ಜಾಗ ಖಾಲಿ ಮಾಡು. ಹೆಂಗೋ ಒಬ್ರನ್ನ ಓಡ್ಸಾಯ್ತು. ಸರಿ ಬಾ ಮೀನಾ, ಮನೆಗೆ ಹೋಗೋಣ. ಆಯ್ತಚ್ಚು. ಅಜ್ಜಿ, ನಾವು ಮನೆಗೆ ಹೋಗ್ತೀವಿ, ಬಾಯ್ ಬಾಯ್. ಆಯ್ತಚ್ಚು, ಹುಷಾರಾಗಿ ಹೋಗ್ರಪ್ಪ. ಲೇ ಮೀನಾ. ಹೇಳ್ಬುಜ್ಜು, ಚೆನ್ನಾಗಿದ್ಯಾ? ತುಂಬಾ ದಿನ ಆಯ್ತು ನಿನ್ನ ನೋಡಿ. ಕಣೆ, ನನ್ಗೇನೆ, ನಾನ್ ಚೆನ್ನಾಗಿದ್ದೀನಿ. ನೀನೇನೆ ಮನೆ ಕಡೆನೆ ಬರೋದಿಲ್ಲ, ಹೋಗಿದ್ ಹೋದಂಗೆ ಇದೆಯಾ? ಅದು ಅದು ತುಂಬಾ ತುಂಬಾ ಓದಕ್ಕೆಲ್ಲ ಇತ್ತು ಬುಜ್ಜು. ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ಬರ್ಲಿಲ್ಲ. ಏನಂಗೆ ಓದ್ ಕಿಸಿದ್ಯಾ ನೀನು? ಇಲ್ಲಿಂದ ಹೋಗಿ 6 ತಿಂಗಳು ಆಗ್ತಾ ಬಂತು, ಅಲ್ವರೆಗೂ ಓದ್ತಾನೆ ಇರ್ತೀಯ. ಒಂದಿನ ಈ ಕಡೆ ಬರಕ್ ನೀನ್ ಟೈಮ್ ಸಿಗ್ಲಿಲ್ವಾ? ಇವ್ರ ಮನೆಗೆ ಮಾತ್ರ ಬಂದಿದ್ಯಾ, ನಮ್ಮ ಮನೆಗೆ ಬರಕ್ಕೇನು?
ಮಳ್ಳಿ ತಡಿಯೇ ನಿನಗೆ ಮಾಡ್ತೀನಿ. ಆ, ಅದು ಅದು ಸಾರಿ ಸಾರಿ ಬುಜ್ಜು, ಇನ್ಮೇಲೆ ಬರ್ತೀನಿ. ಮೀನಾ ಏನಚ್ಚು? ಮನೇಲಿ ಐಸ್ ಕ್ರೀಮ್ ಇಟ್ಟಿದ್ದೀನಲ್ಲ, ನೀನ್ ತಗೊಂಡ? ಐಸ್ ಕ್ರೀಮಾ? ಯಾವ ಐಸ್ ಕ್ರೀಮ್ ಅಚ್ಚು? ಅಯ್ಯೋ ನಿನಗೆ ಗೊತ್ತಿಲ್ವಾ? ಈ ಬಿಸಿಲಿಗೆ ಪಪ್ಪ ಐಸ್ ಕ್ರೀಮ್ ತಂದು ಇಟ್ಟಿದ್ದಾರಲ್ಲ ಫ್ರಿಡ್ಜ್ ಅಲ್ಲಿ, ನೀನ್ ತಿನ್ಲಿಲ್ವಾ? ಓ ಎಷ್ಟು ಟೇಸ್ಟ್ ಇದೆ ಗೊತ್ತಾ? ಅದು ಫ್ಯಾಮಿಲಿ ಪ್ಯಾಕ್, ಎರಡಿದೆ. ಬಾ ನೀನೊಂದು ನಾನೊಂದು ಇಟ್ಕೊಂಡು ತಿನ್ನೋಣ. ಹೌದಾ, ಸರಿ ಆಯ್ತು, ಬಾ ಹೋಗೋಣ. ಏನು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮಾ? ಇವಳೊಬ್ಳೆ ಇಟ್ಕೊಂಡು ತಿನ್ನದ? ನಾನು ಬರ್ತೀನಿ ತಡಿ. ಲೇ ಅಮ್ಮ, ಇಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಕಣೆ. ಬುಜು ಎಲ್ಲಮ್ಮ ಹೋಗ್ತೀಯಾ? ನಿನ್ಗೆಲ್ಲ ಹೇಳ್ತಾ ಇರ್ಬೇಕೇನೆ, ಬರ್ತೀನಿ ಕಣೆ, ಸುಮ್ಕಿರು. ಅಯ್ಯೋ ಇವರೇನು ಅಷ್ಟು ದೂರ ಹೋಗ್ಬಿಟ್ರು? ಹಿಂದಿನೇ ಬರ್ತೀಯಾ? ಬಾ ಮಗಳೇ, ನಿನಗೆ ಮಾಡ್ತೀನಿ. ಅಚ್ಚು ಏ ಮೀನಾ, ಬುಜ್ಜು ಹಿಂದಿನೇ ಬಂದ್ಬಿಟ್ಟಿದ್ಯಾ? ಚಿಕ್ಕಮ್ಮನ ಹತ್ರ ಹೇಳಿಲ್ವಾ ನೀನು ಇಲ್ಲಿ ಬರ್ತೀನಿ ಅಂತ? ಅದೆಲ್ಲ ಹೇಳ್ಬಿಟ್ಟೆ ಬಂದಿರೋದು ಕಣೆ. ಅಲ್ಲ ನೀನ್ ಮಾತ್ರ ಇಟ್ಕೊಂಡು ತಿಂತೀಯ ಐಸ್ ಕ್ರೀಮ್ ನ? ನನ್ಗೆಲ್ಲ ಕೊಡಲ್ವೇನೆ? ಕೊಡೆ ಹೋಗಿ ತಗೊಂಬರೆ ಫ್ಯಾಮಿಲಿ ಪ್ಯಾಕ್ ನ. ಹೌದಾ, ಸರಿ ಆಯ್ತು ತರ್ತೀನಿ. ಅಚ್ಚು ಏನ್ ಮೀನಾ, ಫ್ರಿಡ್ಜ್ ಅಲ್ಲಿ ಇದೆಯಾ ಐಸು? ಹೌದು, ಹೋಗಿ ನಿಧಾನ ತಗೊಂಬಾ. ಯಾಕಚ್ಚು? ನಾನು ಹೇಳ್ತಾ ಇದ್ದೀನಲ್ಲ, ನೀನ್ ಹೋಗಿ ನಿಧಾನ ತಗೊಂಬಾ, ಬೇಗ ಬರ್ಬೇಡ. ಸರಿ ಆಯ್ತು. ನಿಧಾನ ತಗೊಂಬಂದ್ರೆ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆಯಾ ಮೀನಾ? ನಿಧಾನ ಬಾ. ಏನೇ ಬೇಕು ನಿನಗೆ? ಐಸ್ ಕ್ರೀಮಾ? ಹೌದು ಕಣೆ, ನೀನೇ ಅಲ್ಲ ಹೇಳಿದ್ದು ಐಸ್ ಕ್ರೀಮ್ ಇಟ್ಟಿದ್ದೀನಿ ಫ್ಯಾಮಿಲಿ ಪ್ಯಾಕ್ ಅಂತ, ಅದಕ್ಕೆ ಹಿಂದೆನೇ ಬಂದೆ. ಲೇ ಹೋಗಿ, ನೀನು ಹೋಗಿ ತಗೊಂಬಾ ಹೋಗು. ಆ ಮೀನಾ ಮದುಮಗಳ ತರ ನಿಧಾನ ನಡ್ಕೊಂಡ್ ಬರ್ತಾಳೆ. ತಗೊಂಬಾ ಹೋಗಿ, ನಾನು ತಿನ್ಬೇಕಂತ ಆಸೆ ಆಗ್ತಿದೆ ಬೇಗ. ಅದಕ್ಕೂ ಮುಂಚೆ ಒಂದು ಸ್ಪೆಷಲ್ ಐಟಮ್ ಇದೆ, ಕೊಡ್ಲಾ? ಹೌದೇನೆ, ಕೊಡಿ ಬೇಗ. ಚೆನ್ನಾಗಿದೆಯಾ ಸ್ಪೆಷಲ್ ಐಟಮ್? ಇನ್ನು ಬೇಕಾ? ಹೊಗೆಲೆ ಹೊಗೆಲೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ಯಾ? ನೀನ್ ಇನ್ನೊಂದ್ಸಲ ಸಿಗಲ್ವಾ ನನಗೆ? ಆಗ ನೀನು ಚೆನ್ನಾಗಿ ಪಾಠ ಕಲಿಸ್ತೀನಿ. ಅವ್ವ ಏನ್ ಲೀಲೆ? ಅವ್ವ ಅಚ್ಚು ಮತ್ತೆ ಅವ್ರ ಅಕ್ಕ ಎಲ್ರು ಅಜ್ಜಿ ಊರಿಗೆ ಹೋಗ್ತಾರಂತವ್ವ. ನಾನು ಹೋಗ್ತೀನವ್ವ, ಹೋದ ವರ್ಷ ಹೋಗಿದ್ನಲ್ಲ. ಅವ್ರು ಹೋದ್ರೆ ಹೋಗ್ಲಿ, ನೀನ್ ಯಾಕೆ ಹೋಗ್ತಿ? ಹೋದ ವರ್ಷನೇ ಹೋಗ್ ಬಂದಿ ಸಾಕಾಗಿಲ್ವಾ? ನಿನ್ ತಮ್ಮ ಹೋದ ವರ್ಷ ಸಣ್ಣವನಿದ್ದ, ಈಗ ದೊಡ್ಡವನಾಗಿದ್ದಾನೆ. ನೀನು ಹೋಗ್ತೀನಂತ ಹೇಳಿದ್ರೆ ನಾನು ಬರ್ತೀನಂತ ಹಠ ಮಾಡ್ತಾನೆ ನೋಡು. ಮತ್ತೆ ಅಲ್ಲೋದ್ಮೇಲೆ ಅಚ್ಚು ಅಂದ್ರೆ ಮೊದ್ಲೇ ಆಗಲ್ಲ ಅವನಿಗೆ. ಇಬ್ರು ಜಗಳ ಮಾಡ್ಕೊಂಡ್ರೆ ಅವನ ಹತ್ರ ಹೋಗ್ತೀನಿ ಅಂದ್ರೆ ಏನ್ ಮಾಡ್ತೀನಿ ನೀನು? ಅದೆಲ್ಲ ಏನು ಬೇಡ, ಸುಮ್ಕಿರು. ಅವ್ವ ಹಿಂಗ್ ಹೇಳ್ಬೇಡವ್ವ, ಅವ್ರು ಎಲ್ಲರೂ ಊರಿಗೆ ಹೋಗುವಾಗ ನನ್ಗೂ ಆಸೆ ಆಗತ್ತಲ್ಲವ್ವ. ನಾನು ಹೋಗ್ಬಿಟ್ಟು ಬರ್ತೀನಿ, ರಜೆ ಇದೆಯಲ್ಲವ್ವ, ಪ್ಲೀಸ್ ಅವ್ವ. ಒಳ್ಳೆ ನನ್ ಮಾತಿಗೆ ಬೆಲೆ ಕೊಡ್ತೀನಿ, ನಿಂಗೆ ಹೇಳ್ತಿಲ್ಲ ನೀನು ಹೋಗ್ಬಾರ್ದಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾನು ಚಟ್ಪಟ್ ಅಂತ ನಾ ಬಿಟ್ಟು ಸರಿ ಆಗತ್ತಾ ಅಂತ ನಿಂಗೆ? ಹುಡುಗಿ ದೊಡ್ಡವಳಾಗ್ತಾ ಹಠ ಅಂದ್ರೆ ಹಠ. ತಡಿ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ